ಅತ್ಯಂತ ಸುಮಧುರ ಸುಶ್ರಾವ್ಯವಾದಂಥ ಸಂತ ಶಿಶುನಾಳ ಶರೀಫರ ತತ್ವಪದವನ್ನು ನಾವೆಲ್ಲ ಕೇಳಿದ್ವಿ. ನಿಜವಾಗ್ಲೂ ನೋಡ್ರಿ, ನಮ್ಮ ಬದುಕಿನುದ್ದಕ್ಕ ನಾವು ಯಾವ ರೀತಿ ಬದುಕಿದ್ರೆ ನಮ್ಮ ಬದುಕು ಆನಂದವಾಗಿರ್ತದ, ಸಂತೃಪ್ತವಾಗಿರ್ತದ ಅಂತ ಬಹಳಷ್ಟು ವಿಶೇಷವಾಗಿ ಬಹಳ ಅತ್ಯಂತ ಉತ್ತಮವಾಗಿ ಹೇಳಿದ್ರು. ಬಹಳಷ್ಟು ಸಂತೋಷ. ಯಾಕಂದ್ರೆ ನಿಮ್ಗ ಶಿಶುನಾಳ ಶರೀಫ್ ಅಂದ್ರೆ ಅವ್ರ ಗುರು ಯಾರು ಹೇಳ್ರಿ? ನೋಡ್ರಿ, ಹೆಂಗಿರ್ಬೇಕಪ್ಪ ಗುರು ಶಿಷ್ಯ ಅಂತಂದ್ರ ನಿಜವಾಗ್ಲೂ ಸಂತ ಶಿಶುನಾಳಧೀಶರ ಗುರು ಗೋವಿಂದ ಭಟ್ಟ. ಗೋವಿಂದ ಭಟ್ಟ ಶಿಶುನಾಳ ಶರೀಫರಂತ ಗುರು ಶಿಷ್ಯ ಇರ್ಬೇಕಂತ ಇಲ್ಲ. ಕಲಿಕೇರಿಯ ಮರಳಸಿದ್ಧರು ಯಾವ ಅರಳಗುಂಡಿಗೆಯ ಶರಣಬಸವೇಶ್ವರರಂತ ಗುರು ಶಿಷ್ಯ ಇರ್ಬೇಕಂತ. ಹಾನಗಲ್ಲ ಕುಮಾರ ಶಿವಯೋಗಿಗಳು ಪಂಡಿತ ಪಂಚಾಕ್ಷರ ಗವಾಯಿಗಳಂತ ಗುರು ಶಿಷ್ಯರಿರ್ಬೇಕಂತ ಇಲ್ಲ. ಲಕ್ಷಾಣದ ಸಿದ್ಧಲಿಂಗ ಮಹಾರಾಜರು ಮುಗಳಕೋಡದ ಯಲ್ಲಾಲಿಂಗ ಮಹಾರಾಜರಂತ ಗುರು ಶಿಷ್ಯರಿರ್ಬೇಕಂತ ಇಲ್ಲ. ಹೆಂಗಿರ್ಬೇಕಪ್ಪ ಅಂದ್ರ ಎರಡೋಣಿ ಶ್ರೀಮಠದೊಳಗ ಸಿದ್ದರಾಮ ಶಿವಯೋಗಿಗಳ ಗುರುಗಳು ನೀವೆಲ್ಲ ಭಕ್ತರೆಲ್ಲ ಇಂತಹ ಗುರು ಶಿಷ್ಯರಿರ್ಬೇಕಂತ ಅಂದಾಗ ಮಾತ್ರ ಆ ಗುರು ಶಿಷ್ಯರ ಚರಿತ್ರೆ ಈ ಜಗತ್ತಿನೊಳಗ ಅಮರವಾಗಿ ಉಳಿತಲ್ಲ. ನಾನು ಯಾಕೆ ಮಾತು ಹೇಳ್ತೇನೆ ಅಂದ್ರ, ಒಬ್ಬ ಉತ್ತಮ ಗುರುವಿಗೆ ಒಬ್ಬ ಉತ್ತಮ ಶಿಷ್ಯ ಸಿಗೋದು ಕೂಡ ಅಷ್ಟೇ ಕಷ್ಟ. ಯಾಕಂದ್ರೆ ಗುರುಗಳು ಸಿಗ್ಬೋದು, ಅವರಿಗೆ ಸಾರ್ಥಕವಾಗ್ತಕ್ಕಂಥ ಶ್ರೇಷ್ಠವಾಗ್ತಕ್ಕಂಥ ಶಿಷ್ಯ ಸಿಗ್ಬೇಕಲ್ಲ. ಅದರಂಗ ಒಬ್ಬ ಶಿಷ್ಯಗ ಒಬ್ಬ ನಿಸ್ವಾರ್ಥ ನಿರಪೇಕ್ಷ ಇರತಕ್ಕಂಥ ಜ್ಞಾನವನ್ನ ದಯಪಾಲಿಸ್ತಕ್ಕಂಥ ಗುರು ಸಿಗೋದು ಕೂಡ ಅಷ್ಟೇ ಕಷ್ಟ. ಶರೀಫರು ನೋಡ್ರಿ, ಅವರು ಮುಸ್ಲಿಮರು, ಇಸ್ಲಾಂ ಧರ್ಮದೊಳಗ ಹುಟ್ಟಿದ್ರು ಕೂಡ ಬ್ರಾಹ್ಮಣ ಗುರುವನ್ನ ಪಡೆದು ಅವರಿಂದ ಬ್ರಹ್ಮಜ್ಞಾನವನ್ನ ಪಡೆದು ಅವರು ಈ ಜಗತ್ತಿನೊಳಗ, ಈ ನಾಡಿನೊಳಗ ಅನೇಕ ತತ್ವಪದಗಳನ್ನ ಹಾಡಿ ಅವರು ಇವತ್ತಿಗೂ ತಾವಷ್ಟೇ ಅಜರಾಮರರಾಗಿರೋದಲ್ಲ, ತಮ್ಮ ಗುರುವಿನ ಹೆಸರನ್ನು ಕೂಡ ಉಳಿಸಿದಂತಹ ಶಿಷ್ಯರು ಅವರು ಸಂತ ಶಿಶುನಾಳ ಶರೀಫರು ಅಂದ್ರ ನಿಜವಾಗ್ಲೂ ಅತಿಶಯ ಆಗಿರ್ತಿಲ್ಲ. ಬಹಳ ಉತ್ತಮವಾದಂತಹ ಸುಶ್ರಾವ್ಯ ನಮ್ಮ ಕಲ್ಯಾಣ ಕುಮಾರ್ ಅವರಿಂದ ಗೀತೆಯನ್ನು ಕೇಳಿದ್ವಿ. ನಿಜವಾಗ್ಲೂ ಅಭಿನಂದನೆಗಳನ್ನ ತಿಳಿಸ್ತಾ ಇನ್ನ ಮುಂದ ನೋಡ್ರಿ, ಅಲ್ಲಿ ಗುರು ಶಿಷ್ಯರು ಹೇಳಿದ್ವಲ್ಲ, ಇಲ್ಲಿ ಗುರು ಶಿಷ್ಯರಾರ ಹೇಳಿದಲ್ಲ, ಚಿದಾನಂದ ಅವಧೂತರು ಜಂಗಣ್ಣ ಅವರ ಹೆಸರು. ಅವರು ಈ ದೇವಿಯ ಒಲಮೆಯೊಂದಿಗೆ ಈ ದೇವಿ ಪುರಾಣವನ್ನ ಬರೀಬೇಕಾದ ನಾವೆಲ್ಲರೂ ಕೇಳಬೇಕಾದ ಅವ್ರಿಗೂ ಕೂಡ ಹೇಳಿದಾಗಲೇ ಕೊಂಡಪ್ಪ ಅಂತಕ್ಕಂಥ ಗುರುವಿನ ಕೃಪಾಶೀರ್ವಾದದಿಂದನೇ ಅವರಿಗೆ ಸಾಧಿಸ್ತು. ಅದು ಈ ದೇವಿ ಪುರಾಣದೊಳಗ ಪ್ರಥಮವಾಗಿ ಪೀಠಿಕಾಧ್ಯಾಯದೊಳಗ ಮೊದಲನೇ ಪದ್ಯ ಯಾವ್ದಪ್ಪ ಅಂದ್ರ ಇವಾಗಲೇ ಕೇಳಿದಲ್ಲ, ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮ ಕಾಶ ಪರಮೇಶ ಶರಣ ರಕ್ಷಕ ಸಕಲ ಭೀಷ್ಟವ ನಿರುಪದೀಪ ಅಯೋಧ್ಯಪುರವನು ಪರಮವರ ಚಿದಾನಂದ ಗುರು ಮಾವಕ್ಕೆ ಮಗೆ ಮಂಗಳವ ಅಂದು ಚಿದಾನಂದ ಎಷ್ಟು ಚಂದ ಹೇಳಿದ್ರು ನೋಡ್ರಿ. ಪರಮ ಪರತರ ಪರಮ ಮಂಗಳ, ಮಂಗಳವಾದಂದ್ರೆ ನಿಮ್ಗೆಲ್ಲ ಗೊತ್ತು. ಈ ಪರಮ ಅಂದ್ರೆ ಏನು, ಪರಮ ಅಂದ್ರೆ ಏನು? ನಮ್ಗೆಲ್ಲ ಅನಿಸ್ತದ ಶ್ರೇಷ್ಠವಾದದ್ದು, ಉತ್ತಮವಾದದ್ದು ಅಂತ ಸರಿಸಿ ಹೇಳ್ತೀವಿ. ಪರಮ ಅಂದ್ರೆ ಎಷ್ಟು ಚಂದ ಹೇಳ್ತಾರ ಅಂದ್ರ ಅದ್ರಾಗ ಪ ಅಂದ್ರ ಪತಿ, ರ ಅಂದ್ರ ಅದರಲ್ಲಿ ರಥವಾದಂತ, ಮ ಅಂದ್ರ ಮನಸ್ಸು, ಪತಿಯಲ್ಲಿ ರಥವಾದ ಮನಸ್ಸು ಅಂದ್ರ ಪತಿ ಅಂದ್ರೆ ಯಾರು ನಮ್ಮೆಲ್ಲರಿಗೆ? ಆ ಪಶುಪತಿ ಜಗನ್ನಾಥ ಭಗವಂತ. ಆತನೊಳಗ ನಮ್ಮ ಮನಸ್ಸು ರಥವಾಗಿತ್ತು, ಲೀನವಾಗಿದ್ದ ಅದೇ ಪರಮ ಪವಿತ್ರವಾದಂತ ಮನಸ್ಸು ಅಂತ ಹೇಳಿ ಚಿದಾನಂದ ಅವಧೂತರು ತಗೊಂಡು ಆ ಯೋಗಿ ಯಾರಪ್ಪ ಅಂದ್ರ ಭರತಾನಂದ ಗುರುವಿನ ದಯವಿರಲಿ ಅಂದ್ರು. ಆ ಗುರುವಿನ ದಯೆಯೊಂದಿಗೆ ನಾನು ಇದನ್ನ ಪ್ರಾರಂಭಿಸ್ತೀನಿ ಅಂದ್ರು. ಯೋಗಿಗಳು ಶಿವನಂದರಾಜ ಯೋಗಿಯಾಜ್ಞೆಗೆ ಪಾತ್ರನಾಗಿದ ಯೋಗಿಯಾಜ್ಞೆ ತುಂಗಭದ್ರಾ ತೀರದಲ್ಲಿ ಮೆರವ ಅಂದ್ರ ಅವ್ರ ಗುರುಗಳು ಎಲ್ಲಿದ್ರಂದ್ರ ತುಂಗಭದ್ರಾ ನದಿ ದಂಡಿ ಒಳಗೆ ಇದ್ರು. ಅವರ ಆಶೀರ್ವಾದದಿಂದ ಅವರ ಬಲದಿಂದ ನಾನು ಇದನ್ನ ಪ್ರಾರಂಭ ಮಾಡಿನಿ ಅಂತ ಹೇಳ್ತಾರ. ಆತನ ಇದು ಶಿಷ್ಯನಾಗಿ ನೋಡ್ರಿ, ಆತನ ಶಿಷ್ಯನಾಗಿ ನಾನು ಇದನ್ನ ಪ್ರಾರಂಭ ಮಾಡಿ ದೇವಿ ಪುರಾಣವನ್ನ ಹೇಳಕತ್ತೀನಿ ಅಂತ ಹೇಳಿ ಹೇಳ್ತಾರ. ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿದ್ದ ಬಗಳ ಮುಖಿಯ ಸಾಕ್ಷಾತ್ಕಾರ ತಾನೇ ಆಗಿ. ನಾನು ಆಗ್ಲೇ ಹೇಳಿದ್ದಲ್ಲ, ಸಿದ್ಧ ಪರ್ವತ ಅಂತ ಯಾವ್ದು ಕರೀತಾರ? ಅಂಬಾ ಮಠಕ್ಕ, ಸಿಂಧೂರು ತಾಲೂಕಿನ ಅಂಬಾ ಮಠಕ್ಕ. ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳ ಮುಖಿಯ ಸಾಕ್ಷಾತ್ಕಾರ ತಾನಾಗಿ. ಆ ಬಗಳಾಂಕಿ ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದೊಳಗಲ್ಲ, ಆಕೆಯ ಕೃಪಾಶೀರ್ವಾದದಿಂದ ಚಿದಾನಂದ ಅವಧೂತರು ಈ ದೇವಿ ಪುರಾಣವನ್ನು ಬರೆದಂತ. ಅವರಿಗೆ ಒಂದೇ ಬರೆದಲ್ಲ, ಪೀಠಿಕಾಧ್ಯಾಯ ಹೇಳ್ತಾರ, ಜ್ಞಾನ ಮಾರ್ಗವ ತಿಳಿದೆನೆಂದರೆ
ಜ್ಞಾನ ಸಿಂಧುವ ಹೇಳಿರುವೆನ, ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳ್ಕೊಳ್ಳಿ, ಏನು ಕಾಮ್ಯವು ಬೇಕರೆಯೂ ನೀವು ಧ್ಯಾನಿಸಿರಿ ಈ ದೇವಿ ಚರಿತವ. ನೋಡಿ ಎಷ್ಟು ಚಂದ ಹೇಳಿದ್ರು. ನಾನು 2 ಗ್ರಂಥ ಬರ್ತೀನಿ, ಮಹಾ ಗ್ರಂಥ ಕೃತಿಗಳನ್ನ ಬರ್ತೀನಿ, ಪುರಾಣಗಳನ್ನ. ಯಾವಂದ್ರ ಒಂದು ಜ್ಞಾನ ಸಿಂಧು, ಶಿವ ಷಣ್ಮುಖನಿಗೆ ಹೇಳಿದಂತ ಕಥೆ. ಇನ್ನ ದೇವಿ ಪುರಾಣ 2ನೇದ್ದು, ಇದು ಶಿವ ನಂದಿಗೆ ಹೇಳಿದಂತಹ ಕಥೆ, ದೇವಿ ಕಥೆ. ನಿಮಗ ಏನಾದ್ರೂ ಆಸೆ, ಆಕಾಂಕ್ಷೆ, ಪ್ರಾರ್ಥನೆ, ನಿಮ್ಮ ಬಯಕೆಗಳು ಏನಾದ್ರೂ ಇಚ್ಛೆಗಳಿದ್ವು ಅಂದ್ರ ನೀವು ದೇವಿ ಪುರಾಣ ಓದ್ರಿ, ಅದನ್ನ ಕೇಳಿಸ್ಕೊಳ್ರಿ, ಅದರಿಂದ ನಿಮಗ ಆ ಫಲ ಪ್ರಾಪ್ತಿ ಆಗ್ತದ. ಇಲ್ಲ ನನಗ ಆಸೆ ಆಕಾಂಕ್ಷೆಗಳಿಲ್ಲ, ನನಗ ಜ್ಞಾನ ಮಾರ್ಗ ಬೇಕು, ನನಗ ಮೋಕ್ಷ ಸಿದ್ಧಿ ಆಗಬೇಕು, ನನಗ ಭಗವಂತನ ಕೃಪೆ ಆಗ್ಬೇಕಂತ ನೀವು ಬಯಸಿದ್ದೆ ಆದ್ರೆ ಜ್ಞಾನ ಸಿಂಧುವನ್ನ ಓದ್ರಿ. ಜ್ಞಾನ ಮಾರ್ಗವ ತಿಳಿದನೆಂದರೆ ಜ್ಞಾನ ಸಿಂಧುವೆ ಹೇಳಿರುವೆನ, ಆ ಜ್ಞಾನ ಸಿಂಧು ತಿಳ್ಕೊಳ್ರಿ, ಓದ್ರಿ. ಏನಾದ್ರೂ ನಿಮ್ಮ ಅಪೇಕ್ಷೆಗಳಿದ್ರೆ ಈ ದೇವಿ ಚರಿತೆಯನ್ನ ಕೇಳ್ರಿ ಅಂದ್ರು. ನಮಗ ಅನಿಸ್ತದ ಯಾಕ್ರಿ ಈ ದೇವಿ ಚರಿತೆ ಓದ್ರ ಮತ್ತೆ ಜ್ಞಾನ ಬರದಲ್ಲನು? ಇಲ್ಲ, ನಮಗ 2 ಮಾರ್ಗದಿಂದ ಭಗವಂತನ ಕಾಣ ಸಾಧ್ಯತೆ ಇರ್ತದ. ಏನ್ ಗೊತ್ತಾ? ಒಂದು ಜ್ಞಾನ ಮಾರ್ಗ, ಮತ್ತೊಂದು ಕರ್ಮ ಮಾರ್ಗ. ಜ್ಞಾನ ಮಾರ್ಗ, ಕರ್ಮ ಮಾರ್ಗ. ಜ್ಞಾನ ಮಾರ್ಗ ಅನುಭವ ಹೇಳಿಕೊಡ್ತದ, ಜೀವನದೊಳಗ ನಾವು ಹೆಂಗಿರ್ಬೇಕು ಅನ್ನೋ ಅನುಭವ ಹೇಳಿಕೊಡ್ತದ. ಆದ್ರೆ ಕರ್ಮ ಮಾರ್ಗ ನಮಗೆ ಅನುಭವ ಕಲಿಸ್ತದ, ಹೆಂಗ ಬದುಕಿದ್ರೆ ನಾವು ಮೋಕ್ಷಕ್ಕೆ ಮುಟ್ಟಕ್ಕೆ ಸಾಧ್ಯ ಅಂತ ತಿಳಿಸ್ಕೊಡ್ತದ. ಈ ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಎರಡರಿಂದನೂ ನಾವು ಈ ಒಂದು ವಿಚಾರಗಳನ್ನ ತಿಳ್ಕಬಹುದು ಅಂತ ಹೇಳಿದ್ರು. ಮೋಕ್ಷ ಕಾಮ್ಯವದಾಹುದ ಅಪೇಕ್ಷಿಸಿದರೆ ಸಿದ್ಧಿ ಆಹುದು. ನಿಮ್ಮ ಯಾವಾಗಲೂ ಅಪೇಕ್ಷೆ, ಮೋಕ್ಷ, ಕಾಮ್ಯಗಳಿದ್ರೆ ಈ ದೇವಿ ಪುರಾಣವನ್ನ ಕೇಳ್ರಿ ಎಂದು. ಈ ದೇವಿ ಪುರಾಣ ಹೆಂಗ್ ಓದ್ಬೋದು? ನಡೆಯುತ್ತಲೇ ಈ ಚರಿತೆ ಸ್ಮರಿಸಲಿ, ನುಡಿಯುತ್ತಲೇ ಈ ಚರಿತೆ ಸ್ಮರಿಸಲಿ, ಕೊಡುವ ಕೊಂಬಾಗಿಲಿಗೆಯು ಈ ಚರಿತೆಯನ್ನು ಸ್ಮರಿಸಿದೊಡೆ. ನಡಕಂತ ಹೋಗೋವತ್ನಾಗ ಈ ದೇವಿ ಪುರಾಣ ಸ್ಮರಣೆ ಮಾಡ್ರಿ. ಯಾರು ಕೂಡ ಮಾತಾಡ್ಕಂತೂ ನೀವು ಮನಸ್ಸಿನಾಗಿ ದೇವಿ ಸ್ಮರಣೆ ಮಾಡ್ರಿ. ಅಕಸ್ಮಾತ್ ನೀವು ಯಾರ ಜೊತೆಗೆ ವ್ಯವಹಾರ ಮಾಡ್ಕಂತ ಅಕ್ಕ ಕೊಟ್ಟದಂತ ವಿಸಿದಂತಿದ್ದಾಗೂ ಕೂಡ ಈ ದೇವಿ ಚರಿತೆ ಸ್ಮರಣೆ ಮಾಡಿ, ಅದರಿಂದ ನಿಮಗ ಮೋಕ್ಷ ಸಿಗ್ತದೆ, ಇಷ್ಟಾರ್ಥ ಸಿದ್ಧಿ ಆಗ್ತದ ಅಂದ್ರು. ಈ ಮಾತು ಎಲ್ಲರೂ ಕೇಳಿಸ್ಕೊಳ್ರಿ. ಪುರಾಣ 18 ಅಧ್ಯಾಯ ಕೇಳೋದು ಒಂದೇ, ಈ ಪೀಠಿಕಾಧ್ಯಾಯ ಫಲ ಒಂದೇ. ನಾವು ಇದ್ರೊಳಗಿಂದ ಹೆಂಗು ಓದಬೇಕು, ಇದನ್ನ ಕೇಳೋದ್ರಿಂದ ಏನ್ ಆಗ್ತದ, ಇದನ್ನ ಯಾರಿಗೆ ಹೇಳಿದ್ರು, ಇದನ್ನ ಯಾರು ಬರೆದ್ರು, ಇದನ್ನ ನಾವು ಪೂಜಿಸೋದ್ರಿಂದ ಕೇಳೋದ್ರಿಂದ ಏನ್ ಲಾಭ ಅಂತ ಪೀಠಿಕಾಧ್ಯಾಯದಲ್ಲಿ ಹೇಳ್ತಾರ. ಪ್ರತಿ ಪುಸ್ತಕ ಪುರಾಣದ ಪೀಠಿಕಾಧ್ಯಾಯದಾಗ ಅದರ ಸಾರಾಂಶವನ್ನ ಇಟ್ಟಿರ್ತಾರೆ ಸಂಕ್ಷಿಪ್ತವಾಗಿ. ಇದ್ರಾಗ ಹೇಳ್ತಾರ ಚಿದಾನಂದ ದೂತರು ಒಂದು ಪದ್ಯದಾಗ, ಚಿಂತಿಗೆಯು ಚಿಂತಾಮಣಿಯು ಇದು, ಅಂತು ಕಾಮ್ಯಕ್ಕೆ ಕಾಮಧೇನಿದು, ಅಂತು ಕಲ್ಪನೆಗಳಿಗೆ ಕಲ್ಪ ಧ್ರುಮವು ತಾನೇ ಇದು, ಸಂತತ ಮುಸುಕ ಭಾಗ್ಯ ಭೋಗವು ಇಂತು ಮೆರವವು ದೇವಿ ಕರ್ಣದಿ. ನೋಡ್ರಿ ಎಷ್ಟು ಅದ್ಭುತ ಹೇಳಿದ್ರು. ಚಿಂತಿಗೆಯು ಚಿಂತಾಮಣಿಯು ಇದು. ಬಹಳ ಮಂದಿ ಮನೆ ಪುರಾಣ ಓದ್ತಿರ್ತಾರ. ನಾವು ಬಹಳ ವರ್ಷಕ್ಕಿಂತ ಪುರಾಣ ಓದ್ತೀವಿ ಬಿಡ್ರಿ ಅಪ್ಪರೇ, ನಮ್ಗೆ ಯಾಕೆ ದೇವಿ ಪುರಾಣ ಓದ್ ಬಂದಿಲ್ಲ, ನಮ್ಮ ಮನೆಗೆ ದೇವಿ ಆಯ್ ಬರಬಲ್ಲ, ಕಾಡ್ತದ ನಮ್ಗೆ ಆಯ್ ಬಂದಿಲ್ಲ ಅಂತ. ಇನ್ನ ಒಂದಿಷ್ಟು ಮಂದಿ ಏನ್ ಮಾಡ್ತಾರ, ದೇವಿ ಪುರಾಣ ತಗೊಂಡ್ ಮಠ ಇಟ್ಕೊಳ್ಬಿಡ್ತಾರ. ನಿಮ್ ಮನೆಗೆ ಬಾಡ್ರ ಯಾರ ಎಲ್ಲಾರ ಮಠ ಗುರಿಗೆ ಪುರಾಣ ನೋಡೋದಲ್ಲಿ ಕೊಡ್ರ ಅಂತ ಹೇಳಾರ ಅಂತೇಳಿ ಇಂಥವೆಲ್ಲ ನೋಡ್ತಿರ್ತೀನಿ ನಾನು. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ದೇವಿ ಫೋಟೋನೇ ನಮ್ಮ ಮನೆಗೆ ಹಾಕೊಂಡ್ರೆ ಕಾಡ್ತಂತ ನಾವು ಹಾಕಿಲ್ಲ ಅಂತ. ಇದ್ರಂಗ ಒಂದೊಂದು ಆಚಾರಗಳನ್ನ, ಕಲ್ಪನೆಗಳನ್ನ ನಾನು ನೋಡಿನಿ. ಅದಕ್ಕೆ ಚಿದಾನಂದ ಉದ್ರು ಪೀಠಿಕಾಧ್ಯಾಯದಲ್ಲಿ ಹೇಳ್ತಾರ, ಚಿಂತಿಗೆಯು ಚಿಂತಾಮಣಿಯು ಇದು, ಅಂತು ಕಲ್ಪನೆಗಳಿಗೆ ಕಲ್ಪ ಧ್ರುಮವು ತಾನೇ ಇದು. ಚಿಂತಿಗೆಯು ಚಿಂತಾಮಣಿ ಇದು. ನಾವು ಇದನ್ನ ಯಾವ ರೀತಿ ಚಿಂತಿಸ್ತೀವಲ್ಲ ಅದೇ ರೀತಿ ನಮಗ ಆಶೀರ್ವಾದ ಮಾಡ್ತಾಳ ದೇವಿ. ನಮ್ಮ ಏನು ವಿಚಾರಗಳದವ, ನಮ್ಮ ಚಿಂತೆ, ಕಲ್ಪನೆಗಳು, ನಮ್ಮ ಏನು ಅಪೇಕ್ಷೆಗಳದವ ಅವು ಉತ್ತಮ ಇರ್ಬೇಕಂತ. ನಿಮಗೊಂದು ಸಣ್ಣ ಕಥೆ ಹೇಳ ಅರ್ಥ ಆಗಂದ್ರ, ಒಂದ್ಸಾರಿ ಒಬ್ಬ ವ್ಯಾಪಾರಿ ಇದ್ದ. ಅವ ಎಲ್ಲೋ ವ್ಯಾಪಾರಕ್ಕಂತ ನಡೆದು ಹೋಗಿದ್ದ. ವ್ಯಾಪಾರ ಮುಗಿಸ್ಕೊಂಡ ದಣದು ವಾಪಸ್ ವ್ಯಾಪಾರ ಮುಗಿಸ್ಕೊಂಡು ನಡ್ಕಂತ ಬರ್ತಿದ್ದ. ಅವನಿಗೆ ಬಹಳ ದನವಾಗಿತ್ತು, ಬೆಳಗಿನಿಂದನೇ ಹೋಗಿದ್ನಲ್ಲ, ಬಹಳ ದನವಾಗಿತ್ತು, ಹಸುವಾಗಿತ್ತು, ನೀರಡಿಕೆ ಆಗಿತ್ತು, ಸ್ವಲ್ಪ ವಿಶ್ರಾಂತಿ ಬೇಕನ್ಸ್ತಿತ್ತು. ದಾರಿ ಮಧ್ಯದೊಳಗೆ ಎಲ್ಲಿಗೆ ಇತ್ತು ನೋಡ್ರಿ, ಒಟ್ಟ ನೆರಳು ಸಿಕ್ಲಿಲ್ಲ, ನೀರು ಸಿಕ್ಲಿಲ್ಲ, ಅನುಕೂಲ ಸಿಕ್ಲಿಲ್ಲ ಅದ ಕುಂದ್ರಾಕ. ನಡ್ಕಂತ ಬಂದ, ಬಹಳ ದೂರ ಬಂದ. ದೂರದಾಗ ಒಂದು ಗಿಡ ಕಾಣಿ, ಅಲ್ಲಿ ಬಂದು ಕುಂತವನ್ನ ಏನನ್ನ ಗೊತ್ತಾ, ಬಹಳ ದನಿಕೆ ಆಯ್ತಪ್ಪ, ಶಿವ ಪರಮಾತ್ಮ ಚಂದ ನೆರಳು ಸಿಕ್ತಿ, ಶಿವ ಒಂದು ಅರ್ಧ ತಾಸು ಕುಂತ್ಕೊಳ್ಳಂಗಿಲ್ಲ ಅಂದ. ಕುಂತ್ಕೊಂಡ ತಕ್ಷಣ ಏನಿಸ್ತವನಿಗೆ ಬಹಳ ಚಂದ ನೆಳ್ಳಾದ ದಣಿಕೆ ಆಗಿತ್ತು. ಒಂದು ತಟ್ಟು ಕುಡಿಯಕ್ಕೆ ನೀರು ಅನುಕೂಲ ಆದ, ನೀರು ಸಿಕ್ಕರೆ ಬಹಳ ಚಲೋ ಆಗ್ತಿತ್ತು ಅಂದ. ಅನ್ಕೊಂಡು ಒಂದು ನಿಮಿಷ ಬಾಗಿಲಿನ ತಿರುಗಿ ನೋಡಿದ, ಒಂದಲ್ಲಿ ಗಡಿಗಿತ್ತು, ಗಡಿ ಮ್ಯಾಲ ಒಂದು ತೆಂಬಿಗಿತ್ತು, ಗಡಿ ತುಂಬಾ ನೀರಿದ್ದು. ಆಶ್ಚರ್ಯ ಆಯ್ತು ಅವನಿಗೆ. ಅಲ್ಲ ಅನ್ಕೊಂಡ ತಕ್ಷಣ ಬಂತಲ್ಲ, ಸರಿ ಅಂದ. ಆ ಗಡಿಗೆ ನೀರು ನೋಡಿದ, ಒಂದು ತೆಂಬಿ ತುಂಬಾ ತುಂಬ್ಕಂಡ ಹೊಟ್ಟೆ ತುಂಬಾ ಕುಡಿದ, ತಣ್ಣಗ ಅನಿಸ್ಬಿಡಿತು. ಅವಂದ, ಶಿವ ತಣ್ಣ ನೀರು ಕುಡಿದ್ನೆ, ನೆರಳು ಸಿಕ್ತಿ, ಕಟು ಗಾಳಿ ಬೀಸ್ಬಿಟ್ಟಿತ್ತು ಅಂದ್ರ, ಸೆಕೆ ಆದ ಗಾಳಿ ಬೀಸ್ಬಿಟ್ಟಿತ್ತು ಅಂದ್ರ ಸ್ವಲ್ಪ ಆರಾಮ್ಸೆ ದೇಹಕ್ಕೆ ಆನಂದ ಆಗುತ್ತಪ್ಪ ಅಂದ.
ಅನೇಕೊಂದು ಕ್ಷಣಾರ್ಧದೊಳಗೆ ತಣ್ಣ ಗಾಳಿ ಬಿಟ್ಬಿಡಿತು. ಅವಂದ ಅವಾಗ ಭಾರಿ ನಡೆದಿದ್ದೇನ ನೆಳ್ಳಾಯ್ತಿ ನೀರಾಯ್ತಿ ಈ ಗಾಳಿನೂ ಅನ್ಕೊಂಡಂಗ್ ಬಿಡ್ತಿ ಬಾಳ ಚಲೋ ಆಯ್ತಿ ಒಂದ್ ತಟ್ಟೋಗ ಅಡ್ಡ ಬಿಟ್ಟು ಬರ್ತಿತ್ತು, ಒಂದ್ ಜಂಪ್ ನಿಧಿ ಮಾಡಿದ್ರೆ ಬಾಳ ದೇಹ ಖುಷಿ ಅನಿಸ್ತಿತ್ತು. ತಟ್ಟೋಗ ಮಕ್ಕಳಕ್ಕ ಏನಾರ ಗಾದಿ ಇಲ್ಲ ಏನಾರ ಆಸೆಗಳ ಕೊದಿಕೆ ಏನಾರ ಇದ್ರು ಬಾಳ ಚಲೋತ್ತಲ್ಲ ಅನ್ಕೊಂಡು ಒಂದ್ ನಿಮಿಷದಾಗ ಐತ್ ನೋಡ್ರಿ, ಅಲ್ಲಿ ಒಂದ್ ಗಾದಿ ಅದ್ರ ಮ್ಯಾಗ ಬೆಡ್ಶೀಟ್ ಜಮಖಾನ ತೆಲಿಗುಂಬು ಬಂದ್ಬಿಟ್ಟು ಭಾರಿ ಎಲ್ಲ ಅನ್ಕೊಂಡಾಗಲ್ಲ. ಮಧ್ಯಾಹ್ನ ಚಂದದ ಮ್ಯಾಮ್ ಹಾಕೊಂಡ್ಬಿಟ್ಟ ತೆಲಿಗುಂಬಿಟ್ಟುಕೊಂಡ ಬಾಳ ಖುಷಿ ಅನಿಸ್ತಿ. ನೀರು ಕೂದದ್ದ ಕಣ್ಣ ಗಾಳಿ ಬಿಟ್ಟಿತ್ತು, ಆನಂದದಾಗಿದ್ದ. ಅವಾಗ ಅಂದ ಎಲ್ಲ ಅನುಕೂಲ ಆಯ್ತಿ, ಸ್ವಲ್ಪ ನಡೆದು ಮುಂಜಾನೆ ವ್ಯಾಪಾರ ಮಾಡಿ ಕಾಲು ಬೇನಾಗ್ಯಾವ, ಯಾರು ಕಾಲು ಹೊತ್ತಕ್ಕೆ ಸೇವಕಿ ಆಗಿದ್ರೆ ಬಹಳ ಚಲೋ ಆಗ್ತಲ್ಲ ಅಂದ್ಕೊಂಡು ಒಂದು ನಿಮಿಷದಾಗ ಪಾದದ ಕೆಳಗ ಬಂದು ಒಬ್ಬ ಸ್ಫುರದ್ರೂಪಿ ಸುಂದರವಾದಂತ ಹೆಣ್ಣು ಕಾಲೋತ್ಕೊಂಡು ಕುಂದ್ಬಿಟ್ಟು ಅವಂದ ಎಂತ ಅದ್ಭುತ ಇದು ಅನ್ಕಂಡೆ. ಗಾಳಿ ಕುಡಿತಿ, ನೀರು ಬಂದು ಹಾಸಿಗೆ ಬಂದು ಕಾಲು ಬೇನೆ ಕಾಲು ತಗೋ ಬೆಳ ಮಾಡ್ಕೊಂಡು ಪಾದಕ್ಕೆ ಕುಂತು ಅವಾಗ ಭಾರಿ ಆನಂದ ಅಂದ. ಅಷ್ಟೇ ಅನ್ಕೊಂಡು ಬಿಡ್ಬೇಕಾಗಿತ್ತವ. ಮುಂದೊಂದು ತಪ್ಪು ಮಾಡಿದ ಏನ್ ಗೊತ್ತಾ, ಅಲ್ಲ ನಾನು ಅನ್ಕೊಂಡಂಗೆಲ್ಲ ಆಕತ್ತದ, ಮತ್ತಿದೇನು ದೇವರು ಏನಿದು ದೆವ್ವೋ ರಾಕ್ಷಸೋ ನನ್ನೇನು ತಿಳ್ತೋದಪ್ಪ ಮುಸ್ತದಲ್ಲಿ ಹೂವಿದಂತ ಅನ್ಕಂಡು ಕ್ಷಣಾರ್ಧದೊಳಗ ಪಾರ್ವತಿ ಅಂತ ಚಂದನ ಮಾಡ್ಕೊಂತಿದ್ದಲ್ಲ, ಆಕೆ ರಾಕ್ಷಸಿಯಾಗಿ ಬದಲಾವಣೆ ಆಗಿ ಆತನ ಸಾಯಿಸೇ ಬಿಟ್ಲಂತ. ಯಾಕೆ ಗೊತ್ತಾ, ನಾನು ಈ ಕಥೆ ಯಾಕೆ ಹೇಳಿದೆ ಗೊತ್ತಾ, ಚಿಂತಿಗೆಯು ಚಿಂತಾಮಣಿಗಿದು ಅದು ಏನ್ ಕುಂತಿದ್ನಲ್ಲ ಅದು ಕಲ್ಪವೃಕ್ಷದ ಕೆಳಗೆ ಅವ ಕುತ್ಕೊಂಡಿದ್ದ. ಅವಾಗ ಏನ್ ಚಿಂತಿಸ್ತಿದ್ನಲ್ಲ ಅವ ಹೆಂಗೆಂಗ ಮನಸ್ಸಿನಾಗಂತ ಅಂಗಂದ ಸ್ಟಾರ್ಟ್ ಆಗ್ತಿತ್ತು. ನನಗೆ ನೀರ್ ಬೇಕಂದ್ರೆ ನೀರ್ ಕೊಟ್ಟ, ಗಾಳಿ ಬೇಕಂದ್ರೆ ಗಾಳಿ ಬಿಟ್ಟಿತಿ, ನನಗೆ ಹಾಸಿಗೆ ಬೇಕಂದ್ರೆ ಹಾಸಿಗೆ ಕೊಡ್ತಿ, ಕಾಲ ಹೋಗ್ತಕ್ಕೆ ಯಾರ ಒಬ್ರು ಸೇವಕರು ಬೇಕಂದ್ರೆ ಒಬ್ರು ಸೇವಕರು ಬಂದು ಕುಂತು. ಆದ್ರೆ ಕೊನೆಗೆ ಒಂದು ತಪ್ಪು ಮಾಡಿದ. ಏನ್ ಗೊತ್ತಾ, ಇದು ದೇವರು ದೆವ್ವೋ ರಾಕ್ಷಸೋ ನನಗೆ ತಿನ್ಸೋದೊಂದು ಬ್ರಪ ಅಂತ ಅವ್ನ ಬಾಯ ಬಂದ್ಬಿಡ್ತಿ. ಅದರಂಗೆ ಅವ್ನು ತಿಳಿದ್ಬಿಡ್ತಿ. ಚಿದಾನಂದ ಅವಧೂತರು ಹೇಳ್ತಾರೆ, ಇದು ಈ ದೇವಿ ಪುರಾಣ ಕೂಡ ಹಂಗೆ ಅಂತ. ಚಿಂತಿಗೆಯು ಚಿಂತಾಮಣಿ ಇದು ಹಂಸು ಕಲ್ಪನೆ ಬೆಳಗ್ಗೆ ಕಲ್ಪ ಧ್ರುಮತಾನಿ ಇದು. ನೀವು ಏನು ಕಾಮ್ಯಗಳನ್ನ ಕಲ್ಪನೆಗಳನ್ನ ಮಾಡ್ತೀರಿ ಅದರಂಗೆ ಆತದ. ಹಂಗಾಗಿ ಈ ಪುರಾಣ ಕೇಳಬೇಕಾದ್ರ ಪೂಜಿಸಬೇಕಾದ್ರ ಇದನ್ನ ಏನಾದ್ರೂ ನಾವು ಭಕ್ತಿ ಶ್ರದ್ಧೆಯಿಂದ ಓದ್ಬೇಕಾದ್ರ ನಮ್ಮ ಕಲ್ಪನೆಗಳು ಬಹಳ ಚಂದ ಇರ್ಬೇಕಂತ, ನಮ್ಮ ಚಿಂತೆಗಳ ನೋಡ್ರಿ ಅತ್ಯುತ್ತಮವಾಗಿರ್ಬೇಕಂತ. ಆ ತಾಯಿಯ ಸ್ಮರಣೆ ಮಾಡಿದಂತ ಕಾಯ ವಾಚ ಮನಸ ವಿಕರಣ ಶುದ್ಧಿಯಿಂದ ಆ ತಾಯಿನ ನೀವು ಪೂಜಿಸಿದ್ದೆ ಆದ ಪ್ರಾರ್ಥಿಸಿದ್ದೆ ಆದ ನಿಮ್ಗೆಲ್ಲ ಇಷ್ಟಾರ್ಥ ಈಡೇರಿಸ್ತಾಳ ಅಂತ ಹೇಳ್ತಾರ. ಅದಕ್ಕ ನಿಮ್ಗ ಅತ್ಯಂತ ಸಾಮೀಪ್ಯ ಉದಾಹರಣೆ, ಅತ್ಯಂತ ಸದೃಶ್ಯ ಉದಾಹರಣೆ ಯಾವ್ದಪ್ಪ ಅಂದ್ರ 14 ವರ್ಷದಿಂದ ಬೈಲ ಕುಂತ್ಕೊಂಡು ಹಚ್ಚಕ್ ಮೈಕ್ ಇಲ್ದಂಗ ಚಾಲು ಮಾಡಿದ ದೇವಿ ಪುರಾಣ ಇವತ್ತ ಇಷ್ಟೆಲ್ಲ ಅದ್ಭುತಗಳೊಂದಿಗೆ ಸೇರದಪ್ಪ ಅಂದ್ರ ಇದು ಯಾರ ಕೃಪೆ ಅಂದ್ರ ಆ ತಾಯಿ ಆದಿಶಕ್ತಿಯ ಕೃಪೆ, ನಮ್ಮೆಲ್ಲರ ಚಿಂತನೆ. ಯಾಕಂದ್ರ ಆ ತಾಯಿ ಚೌಡೇಶ್ವರಿಯ ಕೃಪೆ ನಮ್ಮ ಮಠಕ್ಕಾದ, ನಮ್ಮೆಲ್ಲ ಸದ್ಭಕ್ತರಿಗೆ ಗುರುಗಳಿಗಾದ. ಆ ತಾಯಿ ಸದಾ ನಮ್ಮನ್ನ ರಕ್ಷಿಸ್ತಾಳ, ನಮ್ಮನ್ನ ಪೋಷಿಸ್ತಾಳ, ನಮ್ಮನ್ನ ಬೆಳೆಸ್ತಾಳ ಅನ್ನೋ ಭಾವನೆ ಇಟ್ಕೊಂಡು ನಾವು ಓದಕತ್ತೀವಿ, ಕೇಳಕತ್ತೀವಿ, ಕೂಸಕತ್ತೀವಲ್ಲ, ಆ ತಾಯಿಯ ಕೃಪೆಯಿಂದನೇ ಇವತ್ತು ನಾವೆಲ್ಲರೂ ಇಷ್ಟು ಸಂತೋಷವಾಗಿ ಸಂತೃಪ್ತಿಯಿಂದ ಆನಂದವಾಗಿ ಸಾಧ್ಯ ಆಗ್ಯದ ಅನ್ನೋದು ಇದು ನಿಜವಾಗ್ಲೂ ಸತ್ಯವಾದಂತಹ ಮಾತು. ಯಾಕಂದ್ರ ಈ ಪುರಾಣವನ್ನ ನಾವು ಹಂಗೆ ಕೇಳಬೇಕು. ಬಹಳ ಮಂದಿ ಏನ್ ಮಾಡಿಬಿಡ್ತೀವಿ, ಅನುಮಾನದಿಂದ ನೋಡ್ತೀವಿ, ಹೆಂಗ್ ಚಲೋ ಆತತೆ ಇಲ್ಲ, ಅನುಕೂಲ ಆತತೆ ಇಲ್ಲ, ಅನುಕೂಲ ಆದ್ರೆ ಪರವಾಗಿಲ್ಲ, ಆಗಿಲ್ಲ ಅಂದ್ರೆ ಹೆಂಗ ಮತ್ತೆ ಏನಾಯ್ತು ಏನ. ಯಾಕಂದ್ರೆ ಈ ಅನುಮಾನ ಕೆಟ್ಟ ರೋಗ, ಅನುಮಾನಕ್ಕಿಂತ ದೊಡ್ಡ ರೋಗ ಯಾವ್ದಾರ ಅದೇ ದೊಡ್ಡ ರೋಗ. ಹಂಗಾಗಿ ನೀವು ಅನುಮಾನಿಸಬೇಡ್ರಿ, ನೀವು ಸದೃಢ ಮನಸ್ಸಿನಿಂದ ದೃಢ ಸಂಕಲ್ಪದಿಂದ ನಿಶ್ಚಿತ ಮನಸ್ಸಿನಿಂದ ಇದನ್ನ ಓದ್ರಿ, ಪ್ರಾರ್ಥಿಸ್ರಿ, ನಿಮ್ಗೆ ಎಲ್ಲ ಕೊಡ್ತೀನಿ ಅಂತ ತಾಯಿ ಹೇಳ್ತಾಳ. ಹಂಗಾಗಿ ಕಾಡದೆಂದೂ ದೈವ ಅಲ್ಲ, ಕಾಪಾಡದ ದೈವ. ಈ ಮಾತು ನೆನ್ಪಿಟ್ಕೊಳ್ರಿ. ಯಾರ ದೈವ ಕೂಡ ನಮ್ಮನ್ನ ಕಾಡೋದಿಲ್ಲ, ಅದು ಕಾಪಾಡ್ತದ. ಆದ್ರೆ ನಮ್ಮ ಭಕ್ತಿ, ನಮ್ಮ ಮನಸ್ಥಿತಿ ಒಳಗೆ ನಾವು ಶುದ್ಧ ಭಾವ, ಶ್ರದ್ಧೆ, ಭಕ್ತಿಯಿಂದ ಆ ದೈವವನ್ನ ಪೂಜಿಸುವಂತ ಮನಸ್ಥಿತಿ ನಾವು ಇಟ್ಕೊಂಡಾಗ ಮಾತ್ರ ಅದು ಉತ್ತಮವಾಗ್ತದ ಅಂತ ಹೇಳಿ ಹೇಳ್ತಾರ. ಅದಕ್ಕೆ ನೀವು ವೇದ ಮಂತ್ರದ ಒಂದ್ ಕಡೆ ಹೇಳ್ತಾರಲ್ಲ, ಭದ್ರಂ ಕರ್ಣೇ ವಿಷ್ಣು ಯಾಮದೇವಾಹ ಭದ್ರಂ ಪಶ್ಯೇ ಮಾಕ್ಷತ್ರಿಯಛತ್ರಾಹ ಸ್ಥಿರೈರಂಗೈ ಸುಷ್ಟುವಾಗುಂ ಸಸ್ತನೋಭಿಹಿ ಅಂದ್ರು. ಉತ್ತಮವಾದದ್ದನ್ನೇ ಕೇಳಿಸ್ಕ, ಮಂಗಳಕರವಾದದ್ದನ್ನೇ ನೋಡು, ನಿನಗ ಆ ದೇವರು ಮಂಗಳವಾದದ್ದನ್ನೇ ಉಂಟು ಮಾಡ್ತಾನ ಅಂತ ಹೇಳಿದ್ರು. ಹಂಗಾಗಿ ನಾವೆಲ್ಲರೂ ಉತ್ತಮವಾದದ್ದನ್ನೇ ಕೇಳಿಸ್ಕೊಂಡು ಪ್ರಾರ್ಥನಾ ಅಂತ ಹೇಳ್ತಾರ. ಮುಂದೆ ಹೇಳ್ತಾರ, ಭೂತ ಗ್ರಹಗಳು ಗ್ರಂಥಗಳೆಲ್ಲ ಭೂತ ಹೋಗುವುದು ದೇವಿ ಚೈತದಿ. ನಿಮ್ಮ ಯಾವ್ದಾದ್ರು ಮನೆ ಕಾಡಾಟ, ತೊಂದ್ರೆ, ಭೂತ ಪ್ರೇಮಿಗಳ ಬಾಧೆ ಇದ್ರ ಆ ಮನೆಗ ಈ ಚರಿತೆ ಇತ್ತು, ಪುರಾಣ ಇತ್ತು, ಇದನ್ನ ಕೇಳುತ್ತಿದ್ದಂದ್ರ ಆ ಪುರಾಣ ಇದ್ದು ಮನೆಗ ಭೂತ ಬಿಟ್ಟು ಹೊರಗೆ ಹೋಗ್ತದ ಅಂತ ಹೇಳ್ತಾರ. ಈ ಗ್ರಂಥವನ್ನ ಹೆಂಗ್ ಓದಬಹುದಪ್ಪ ಅಂದ್ರ, ಒಂದು ದಿನದ ಸಮಗ್ರ ಗ್ರಂಥವನ್ನ ಓದಲೇಬೇಕು. ಈ ಪರಿ ಸಂದೇಹ ಇಲ್ಲದೆ 1 ಸಂವತ್ಸರವೂ ಓದಿದರೆ ಯಾರು ಇದನ್ನ
ಒಂದು ದಿನಕ್ಕೆ 18 ಅಧ್ಯಾಯದ ಈ ಪುರಾಣದೊಳಗ 18 ಅಧ್ಯಾಯ ಒಂದು ದಿನಕ್ಕೆ ಓದಿ ಅದರಂಗ ಒಂದು ವರ್ಷ ಕಾಲ ಓದ್ತಾರ, ಒಂದು ಸಂವತ್ಸರ 365 ದಿನ ಓದ್ತಾರ. ಅವರಿಗೆ ದೇವಿ ಪ್ರಸನ್ನಳಾಗ್ತೀನಿ ಅಂತ ಹೇಳಿ ಚಿದಾನಂದ ಅವಧೂತರಿಗೆ ಆಶೀರ್ವದಿಸಳ ಅಂತ ಈ ಪುರಾಣದೊಳಗೆ ಹೇಳ್ತಾರ. ಇನ್ನ ಮುಂದೆ ಹೇಳ್ತಾರ ಆಸನವ ದಿಕ್ಕುಗಳನ್ನರಿವೆ, ಆಸನದಿಕ್ಕ ಮೈತಿ ಓದಲು. ನೋಡ್ರಿ, ಇದು ಬಹಳ ಮಂದಿ ನಾವೇನ್ ಮಾಡ್ತೀವಿ, ನಮ್ಮನೆಗೂ ಪೂಜೆ ಮಾಡ್ತೀವಲ್ಲ, ಆಸನ ಹಾಕ್ಯಂತೀವಿ, ಯಾಕಡೆ ದಿಕ್ಕಿ ಕುಂತು ಓದ್ಬೇಕು, ಕೆಳಗೆ ಹಾಸಿರ್ಬೇಕು, ಆಮೇಲೆ ನಾವು ಯಾವ ಟೈಮ್ ಓದ್ಬೇಕು. ಈ ಬಹಳ ಮಂದಿದು ಇದೊಂದು ಚರ್ಚೆ, ಹೆಂಗ್ ಓದ್ಬೇಕು ಅಂತ ಚಿದಾನಂದರು ಬಹಳ ಚಂದ ಹೇಳ್ತಾರ. ನಾವು ಹಾಕೊಳ್ಳಂತ ಆಸನ, ನಾವು ಕುಂದ್ರಂತ ದಿಕ್ಕಿನ ಮ್ಯಾಗ ನಮ್ಗೆ ಫಲ ಅದಾವಂತ. ಹೆಂಗಪ್ಪ, ಯಾರು ಪೂರ್ವಾಭಿಮುಖವಾಗಿ ಕುಂತ್ಕೊಂಡು ಈ ಪುರಾಣವನ್ನ ಓದ್ತಾರ ಅವರಿಗೆ ಮನಸ್ಸಿಗೆ ಶಾಂತಿ, ಉತ್ತಮ ಪ್ರಗತಿ ಸಿಗ್ತದೆ ಅಂತ ಹೇಳ್ತಾರ. ಇನ್ನ ಶತ್ರುಬಾಧೆ ಭಯ ನಿವಾರಣೆಗಾಗಿ ದಕ್ಷಿಣಾಭಿಮುಖವಾಗಿ ಕುಂತು ಓದ್ರಿ ಅಂತಾರ. ಇನ್ನ ಸಂಪತ್ತು ಮತ್ತು ಸಮೃದ್ಧಿ ಅಭಿವೃದ್ಧಿಗಾಗಿ ಪಶ್ಚಿಮ ದಿಕ್ಕಿನ ಕಡೆ ಕುಂತ್ಕೊಂಡು ಹೇಳ್ರಿ ಅಂತಾರ. ಇನ್ನ ಶುದ್ಧ ಜ್ಞಾನ ವೈರಾಗ್ಯಗಳಿಗಾಗಿ ನೀವು ಉತ್ತರಾಭಿಮುಖವಾಗಿ ಕುಂತು ಈ ದೇವಿ ಚರಿತೆಯನ್ನ ಕೇಳ್ರಿ ಅಂತಾರ. ನೀವೆಲ್ಲ ಯಾಕಡೆ ದಿಕ್ಕಿ ಕುಂತೀರಿ? ನಾ ಯಾಕಡೆ ದಿಕ್ಕಿ ಕುಂತಿರಕೈತಿ ಕೇಳಿಸ್ಕೋಬೇಕಲ್ಲ. ಅಂದ್ರ ಯಾವ ಫಲ ಯಾವ ದಿಕ್ಕಿ ಕುಂತು ಓದಿದ್ರ ಬರ್ತದ ಅಂತ ಚಿದಾನಂದ ಅವಧೂತರು ಹೇಳ್ತಾರ. ಇನ್ನ ಮುಂದೆ ಹೇಳ್ತಾರ ಅವರು ಯಾವ ರೀತಿ ಆಸನಗಳನ್ನ ಹಾಕೊಂಡು ಇದು ಕುಂದ್ರಬೇಕು, ಕರೆ ಕಂಬಳಿ, ಬೆಳೆ ಕಂಬಳಿ, ಚಿಗುರಿ ಚರ್ಮ ಅಥವಾ ಹುಲಿ ಚರ್ಮ ಯಾವುಗಳನ್ನ ಬಳಸಿದ್ರೆ ಅದರಿಂದ ಯಾವ ಫಲ ಸಿಗ್ತದ ಅಂತ ಮುಂದೆ ಹೇಳ್ತಾರ. ಓದುವುದು ನಿತ್ಯಾಗದಿದ್ದರೆ ಓದುವುದು ತದಿಗಷ್ಟಮೇಲೆ ಮತ್ತೋದುವುದು ನವ ವೈಮೇಲಿ ಚತುರ್ದಶಿ ಪೌರ್ಣಮಿ ಅಮಾವಾಸ್ಯದಿ ಓದುವುದು ಮೃಗು ಭೌಜ್ಞವಾರದಲ್ಲಿ ಓದುವುದು ನವರಾತ್ರಿಯಲ್ಲಿ ತೋದಿದರೆ ಮಹಾಪುಣ್ಯ ನಿತ್ಯದಲ್ಲಿ ಓದುವುದು ಅಂತ ಹೇಳಿದ್ರು. ಇದನ್ನ ನೀವು ದಿನ ಓದಕ್ಕಾಗಲಿಲ್ಲ ಅಂದ್ರ ಯಾವಾಗೆಲ್ಲ ಓದ್ಬೋದಪ್ಪ ಅಂದ್ರ ತದಿಗೆ ಅಷ್ಟಮಿ, ಚತುರ್ದಶಿ, ಪೌರ್ಣಮಿ, ಅಮಾವಾಸ್ಯ ದಿನಗಳೊಳಗ ಈ ದೇವಿ ಚರಿತ್ರೆ ಓದ್ಬೋದಂತ. ಇನ್ನ ಮುಂದ ಶುಕ್ರವಾರ, ಮಂಗಳವಾರಗಳ ಓದ್ಬೋದಂತ. ಇನ್ನ ಈ ಜ್ಯೋತಿಷ್ಯ ಅಥವಾ ಇದೆಲ್ಲದರ ಪ್ರಕಾರ ನೋಡಿದ್ರೆ ಈ ಒಂದು ದಿನಗಳು, ಈ ಒಂದು ಸಂಖ್ಯೆಗಳು, ತಿಥಿಗಳು ಆ ದೇವಿಯ ಸಾಮೀಪ್ಯವಾದುವೇ ಆಗ್ಯಾವ ಅಂತ ಹೇಳ್ತಾರ. ಆವಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬೆಳಕಲಿ ದೇವಿ ಚರಿತ್ರೆ ದಿನನಿತ್ಯದಲ್ಲಿ ಓದಿಕೊಂಡಿರಲು. ಈ ಚರಿತ್ರೆಯನ್ನ ಓದಕ್ ಮುಂಚಕ ನೀವೆಲ್ಲರೂ ತಪ್ಪಲಾದಂಗ ನ್ಯಾಸಾಸನಗಳನ್ನ ಮಾಡಿ ಆ ತಾಯಿಯ ಪ್ರಾರ್ಥನೆ ಮಾಡಿ ಆಮೇಲೆ ನೀವು ಇದನ್ನ ಚಾಲು ಮಾಡ್ರಿ ಅಂತ ಈ ಚಿದಾನಂದ ಅವಧೂತರು ಹೇಳಿ ಕೊನೆಗೆ ಹೇಳ್ತಾರ, ಇಂದು ಕೇಳಿರಿ ಜನರು ಈ ಪಂದ ನಿತ್ಯದಲ್ಲಿ ಓದಿಕೊಳ್ಳಿರಿ, ಸಂದೇಹ ತಾನಿಲ್ಲ ಗುರು ಚಿದಾನಂದ ದಯವಿರುವುದು. ನೋಡ್ರಿ, ಕೊನೆ ಮತ್ತೆ ಅಂದ್ರು ಗುರು ಚಿದಾನಂದ ದಯವಿರುವುದು. ಯಾಕಂದ್ರ ಹರಪಥವನ್ನ ರಿಬಡೆ ಗುರುಪಥ ಮೊದಲು. ನಾವು ದೈವನ ತಿಳ್ಕೊಳಕ್ ಹೋಗಕ್ ಮುಂಚೆಕ ನಾವು ಗುರುವಿನ ತಿಳ್ಕೊಬೇಕಂತ, ಆತನಿಗೆ ಭಕ್ತಿ ಮಾಡ್ಬೇಕಂತ, ಆಮೇಲೆ ನಮಗೆ ಪರಮಾತ್ಮ ಸಾಕ್ಷಾತ್ಕಾರ ಆಗ್ತದ ಅಂತ ನಾವು ಕೇಳ್ತೀವಲ್ಲ. ಅದರಂಗೆ ಚಿದಾನಂದ ಅವಧೂತರು ದೇವಿ ಚರಿತೆಯನ್ನ ಹೇಳಕ ಮುಂಚಕ ಈ ಒಂದು ಗುರುವಿನ ಸ್ಮರಣೆ ಮಾಡಿನೇ ನಾವು ಮುಂದೆ ಹೋಗಮ ಅಂತಾರ. ಹಂಗಾಗಿ ಈ ಪೀಠಿಕಾಧ್ಯಾಯದೊಳಗ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ತಾರ. ಇನ್ನ 1ನೇ ಅಧ್ಯಾಯವನ್ನ ನೋಡಕ್ ಮುಂಚೆ ನಾವೊಂದು ಸಂಗೀತವನ್ನ ಕೇಳಿ ಮುಂದೆ 1ನೇ ಅಧ್ಯಾಯವನ್ನ ನೋಡೋಣ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.